ಹೌದು ಗೈಸ್, ನೀವೆಲ್ಲ ಖಂಡಿತವಾಗ್ಲೂ ಶಾಕ್ ಆಗಿಬಿಡ್ತೀರಾ. ಯಾಕೆ ಅಂತಂದರೆ ಈ ಒಂದು ಹೊಸ ಫೀಚರ್ನ ನೀವು ಆನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯೂಟ್ಯೂಬಲ್ಲಿ ಜಾಸ್ತಿ ದುಡ್ಡು ಬರುತ್ತೆ, ಆಯಿತಾ. ಅಫಿಲಿಯೇಟ್ ಬೂಸ್ಟ್ ಅಂತ ಅಂದ್ಬಿಟ್ಟು ಒಂದು ಆಪ್ಷನ್ ಬಂದಿದೆ. ಅದನ್ನು ಎಲ್ಲಿ ಆನ್ ಮಾಡಬೇಕು ಅಂತ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ನಾನು ಆನ್ ಮಾಡಿಬಿಟ್ಟು ಅದು ಆನ್ ಮಾಡೋದ್ರಿಂದ ನಿಮ್ಗೆ ಹೆಂಗೆ ದುಡ್ಡು ಜಾಸ್ತಿ ಬರುತ್ತೆ ಅನ್ನೋದು ಕೂಡ ಹೇಳ್ತೀನಿ, ಎಲ್ಲನೂ ಕೂಡ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇದು ಒಂದು ಗುಡ್ ಅಪ್ಡೇಟು ಮಾನಿಟೈಸೇಷನ್ ಮೇಲೆ. ಓಕೆ, ಸೊ ಅದೇನು ಅಪ್ಡೇಟು ಎಲ್ಲನೂ ಕೂಡ ನೋಡೋಣ. ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಥರ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಯೂಟ್ಯೂಬ್ ಬಗ್ಗೆ ವೀಡಿಯೋಸ್ ಆಗ್ತಾ ಇರ್ತೀನಿ. ಏನೇ ಹೊಸ ಫೀಚರ್ಸ್ ಬಂದರೂ ವೀಡಿಯೋ ಮಾಡ್ತೀನಿ ಆ್ಯಂಡ್ ನಾರ್ಮಲ್ ಆಗು ಕೂಡ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಓಕೆ, ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಮೊದಲನೇದಾಗಿ ಆ ಒಂದು ಹೊಸ ಫೀಚರ್ ಏನು ಬಂದಿದೆ ಅದನ್ನು ನಾನು ನಿಮಗೆ ಆನ್ ಮಾಡ್ಕೊಳ್ಳೋದನ್ನು ತೋರಿಸೋದಕ್ಕಿಂತ ಮುಂಚೆ, ಸೊ ಫಸ್ಟ್ ಆಫ್ ಆಲ್ ಅದಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ಗಳು ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ನೋಡಿ, ಇವಾಗ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಂಡಿದ್ದೀನಿ. ಫಸ್ಟು ನಿಮ್ಮ ಚಾನಲ್ ಇದಕ್ಕೆ ಎಲಿಜಿಬಲ್ ಆಗಬೇಕು ಅಂತಂದರೆ ಏನೇನು ರೂಲ್ಸನ್ನು ನೀವು ಕಂಪ್ಲೀಟ್ ಮಾಡಿರಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಅದಾದಮೇಲೆ ಆನ್ ಮಾಡ್ಕೊಳ್ಳೋದು ಕೂಡ YT ಸ್ಟುಡಿಯೋ ಒಳಗಡೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ನೋಡಿ, ಮೊದಲನೇದಾಗಿ ಎಲಿಜಿಬಿಲಿಟಿ ಆ್ಯಂಡ್ ರಿಕ್ವೈರ್ಮೆಂಟ್ಸ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಆ ಫೀಚರ್ ಏನು ಅನ್ನೋದು ಹೇಳ್ಬಿಡ್ತೀನಿ. ಸೊ ಫೀಚರ್ ಬಂದ್ಬಿಟ್ಟು ಒಂದು ಅಫಿಲಿಯೇಟ್ ಬೂಸ್ಟ್ ಅಂತ. ಓಕೆ, ಅಫಿಲಿಯೇಟ್ ಬೂಸ್ಟ್ ಅಂತ ಅಂದ್ಬಿಟ್ಟು, ಸೊ ಈ ಒಂದು ಫೀಚರ್ನ ನೀವು ಆನ್ ಮಾಡಿಕೊಂಡ್ರೆ ನಿಮಗೆ ಯೂಟ್ಯೂಬಲ್ಲಿ ಜಾಸ್ತಿ ದುಡ್ಡು ಬರುತ್ತೆ. ಏನೇನು ರಿಕ್ವೈರ್ಮೆಂಟ್ಸ್ ಬೇಕು ಸೊ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗಿರಬೇಕು. ಇಲ್ಲೇ ಕೊಟ್ಟಿದ್ದಾರೆ, ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮಲ್ಲಿ ನೀವು ಇರಬೇಕಾಗುತ್ತೆ, ಆಯಿತಾ. ಅಂದರೆ ನಿಮ್ಮ ಚಾನಲ್ಲು ಮಾನಿಟೈಸೇಷನ್ ಆನ್ ಆಗಿರಬೇಕು. ಮಾನಿಟೈಸೇಷನ್ ಆನ್ ಆಗೋದಕ್ಕೆ 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಮತ್ತು 4000 ಅವರ್ಸು ವಾಚ್ ಟೈಮ್ ಆಗಿರಬೇಕು. ಇವೆರಡು ಕೂಡ ಆಗಿದ್ದರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಅದಾದಮೇಲೆ ನಿಮ್ಮ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗುತ್ತೆ. ಅದಾದಮೇಲೆ ಆ್ಯಡ್ಸ್ಗಳು ಬರುತ್ತೆ, ಅದರಿಂದ ನಿಮಗೆ ದುಡ್ಡು ಬರ್ತಾ ಇರುತ್ತೆ. ಇದು ಆನ್ ಆಗಿರಬೇಕು ನಿಮ್ಮ ಚಾನಲಲ್ಲಿ, ಫಸ್ಟ್ ಕಂಡೀಷನ್. ಇನ್ನು ಸೆಕೆಂಡ್ ಕಂಡೀಷನ್ ಏನಿದೆ, ಯುವರ್ ಚಾನಲ್ ಈಸ್ ನಾಟ್ ಎ ಮ್ಯೂಸಿಕ್ ಚಾನಲ್ ಆರ್ ಆ್ಯನ್ ಅಫಿಷಿಯಲ್ ಆರ್ಟಿಸ್ಟ್ ಚಾನಲ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಒಂದು ಚಾನಲ್ಲು ಮ್ಯೂಸಿಕ್ ಚಾನಲ್ ಆಗಿರಬಾರ್ದು. ಈಗ ಎಕ್ಸಾಂಪಲ್ ನಿಮಗೊಂದು ಸಿಂಪಲ್ಲಾಗಿ ಎಕ್ಸಾಂಪಲ್ ಕೊಡೋದಾದರೆ, ನೀವು ನನ್ನ ಚಾನಲ್ನ ಓಪನ್ ಮಾಡಿಕೊಂಡ್ರೆ ನಂದು ಇನ್ನೊಂದು ಚಾನಲ್ ಇದೆ, ಲಿಕೇಶ್ ರೆಕಾರ್ಡ್ಸ್ ಅಂತ. ಅದರಲ್ಲಿ ನಾನು ಕವರ್ ಸಾಂಗ್ಸ್ ಹಾಕ್ತಾ ಇರ್ತೀನಿ. ಅದು ಮ್ಯೂಸಿಕ್ ಚಾನಲ್ಲು, ಕವರ್ ಸಾಂಗ್ಸು ಬರೀ ಸಾಂಗ್ಸ್ಗಳನ್ನ ಹಾಕೋದು. ಸೊ ಆ ಅಂಥ ಚಾನಲ್ಗಳಿಗೆ ಅವೈಲೇಬಲ್ ಇರಲ್ಲ ಇದು, ಆಯಿತಾ. ಮತ್ತು ಆರ್ಟಿಸ್ಟ್ ಚಾನಲ್ ಆಗಿದ್ದರೆ ಸೊ ಅದಕ್ಕೂ ಕೂಡ ಅವೈಲೇಬಲ್ ಇರೋದಿಲ್ಲ. ಓಕೆ, ಸೊ ಕೆಲವು ಆರ್ಟಿಸ್ಟ್ಗಳಿರ್ತಾರೆ ನೋಡಿ, ಅಫಿಷಿಯಲ್ ಆರ್ಟಿಸ್ಟು, ಅವ್ರುಗಳಿಗೆ ಸೊ ಈ ಒಂದು ಆಪ್ಷನ್ನು ಯೂಸ್ ಆಗೋದಿಲ್ಲ. ಓಕೆ, ಅಂದರೆ ಎನೇಬಲ್ ಮಾಡೋದಕ್ಕಾಗಲ್ಲ. ಓಕೆ, ಇದು ಎರಡನೇ ಕಂಡೀಷನ್. ಮತ್ತು ಮೂರನೇ ಕಂಡೀಷನ್, ಯುವರ್ ಚಾನಲ್ ಆಡಿಯನ್ಸ್ ಈಸ್ ನಾಟ್ ಸೆಟ್ ಆ್ಯಸ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆ. ಸೊ ನಿಮ್ಮ ಒಂದು ವೀಡಿಯೋಗಳು ನೀವೇನು ಅಪ್ಲೋಡ್ ಮಾಡ್ತೀರಾ, ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಒಂದು ಆಪ್ಷನ್ ಬರುತ್ತೆ, ಮೇಡ್ ಫಾರ್ ಕಿಡ್ಸ್ ಅಂತ. ಓಕೆ, ಅಲ್ಲಿ ಎಸ್ ಇರುತ್ತೆ, ಇನ್ನೊಂದು ನೋ ಇರುತ್ತೆ. ನೀವು ಕಿಡ್ಸ್ಗೋಸ್ಕರ, ಕಿಡ್ಸ್ ಮಾತ್ರ ನೋಡೋ ಥರ ನೀವು ವೀಡಿಯೋ ಮಾಡಿದ್ದೀರಾ ಅಂತಂದರೆ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ನೀವು ಕಿಡ್ಸ್ಗೋಸ್ಕರ ಮಾತ್ರ ವೀಡಿಯೋ ಮಾಡಿಲ್ಲ, ದೊಡ್ಡವರು ಕೂಡ ನೋಡೋಂಗೆ ಮಾಡಿದ್ದೀರಾ ಅಂತಂದರೆ ಸೊ ನೋ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ಯೂಟ್ಯೂಬ್ ಅವ್ರು ಹೇಳ್ತಾ ಇರುವಂಥದ್ದು, ನಿಮ್ಮ ಚಾನಲ್ ಏನಾದರೂ ಸೊ ಇಲ್ಲಿ ನೀವೇನಾದರೂ ಕಿಡ್ಸ್ಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀರಾ, ಎಸ್ ಅಂತ ಸೆಲೆಕ್ಟ್ ಮಾಡಿದ್ದೀರಾ ಅಂತಂದರೆ ನಿಮ್ಮ ಚಾನಲ್ಗೆ ಈ ಒಂದು ಆಪ್ಷನ್ ಸಿಗೋದಿಲ್ಲ. ಓಕೆ, ಇದು ಅವ್ರದ್ದು ಮೂರನೇ ಕಂಡೀಷನ್, ಮೇಡ್ ಫಾರ್ ಕಿಡ್ಸ್ ಚಾನಲ್ಗಳಿಗೆ ಸಿಗೋದಿಲ್ಲ ಇದು. ಓಕೆ, ಆ್ಯಂಡ್ ಅದ್ರ ಜೊತೆಗೆ ಯು ಮಸ್ಟ್ ನಾಟ್ ಹ್ಯಾವ್ ವಿಡಿಯೋ ಆ್ಯಡ್ ಕಂಟ್ರೋಲ್ ಎನೇಬಲ್ಡ್ ಅಂತಿದೆ. ಸೊ ನೀವು VAC ವಿಡಿಯೋ ಆ್ಯಡ್ ಕಂಟ್ರೋಲ್ನ ನೀವು ಆನ್ ಮಾಡಿರಬಾರ್ದು, ಎನೇಬಲ್ ಮಾಡಿರಬಾರ್ದು. ಸೊ ಆಗ ನಿಮಗೆ ಈ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಓಕೆ, ಸೊ ಅದೊಂದು ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ಯು ಆರ್ ಆಲ್ರೆಡಿ, ಒಂದು ನಿಮಿಷ, ಯು ಆರ್ ಆಲ್ರೆಡಿ, ಇದು ಫೋಟೋ ಮೂವ್ ಆಯ್ತು, ಅದು ಒಂದು ಸೆಕೆಂಡ್. ಯು ಆರ್ ಆಲ್ರೆಡಿ ಎನ್ರೋಲ್ಡ್ ಇನ್ ದ ಯೂಟ್ಯೂಬ್ ಶಾಪಿಂಗ್ ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಸೊ ನೀವು ಯೂಟ್ಯೂಬ್ ಶಾಪಿಂಗ್ನ ನಿಮ್ಮ ಒಂದು ಚಾನಲಲ್ಲಿ ಎನೇಬಲ್ ಮಾಡಿರಬೇಕು. ಯೂಟ್ಯೂಬ್ ಶಾಪಿಂಗ್ನ ಎನೇಬಲ್ ಮಾಡಿದ್ರೆ ನೀವು ಶಾಪು ನಿಮ್ಮದೆಲ್ಲ ಪ್ರಾಡಕ್ಟ್ಸ್ಗಳನ್ನ ಆ್ಯಡ್ ಮಾಡ್ಬೋದು. ಸೊ ಎನೇಬಲ್ ಮಾಡೋದು ಗೊತ್ತಿಲ್ಲ ಅಂದರೆ ವೀಡಿಯೋ ಹಾಕಿದ್ದೀನಿ, ಈ ಕಾರ್ಡಲ್ಲಿ ಚೆಕ್ಔಟ್ ಮಾಡ್ಬೋದು. ಓಕೆ, ಸೊ ಇದಿಷ್ಟು ಕತೆ. ಓಕೆ, ಇಲ್ಲಿ ಕೆಳಗಡೆ ಯು ಮಸ್ಟ್ ಸೈನ್ ದ ಅಫಿಲಿಯೇಟ್ ಕಾಂಟ್ರಾಕ್ಟ್ ನಾಟ್ ಯುವರ್ ಕಂಟೆಂಟ್ ಓನರ್ ಅಂತಿದೆ. ಸೊ ನೀವು ಅಫಿಲಿಯೇಟ್ ಇದಕ್ಕೆ ಕಾಂಟ್ರಾಕ್ಟ್ನ ನೀವು ಸೈನ್ ಮಾಡಿರಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ನೀವು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಿಮ್ಗದು ಸಿಗುತ್ತೆ. ಸೊ ಈಗ ನಾನು ನಿಮಗೆ ಅದನ್ನು ಆನ್ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ. ಅದಾದಮೇಲೆ ನಾನು ನಿಮಗೆ ಅದರಿಂದ ನಿಮ್ಗೆ ಹೆಂಗೆ ದುಡ್ಡು ಬರುತ್ತೆ ಜಾಸ್ತಿ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ನೋಡಿ, ಆನ್ ಮಾಡೋದು ತುಂಬ ಸಿಂಪಲ್. ಸೊ ತುಂಬ ಸಿಂಪಲ್ಲು, ಹೆವಿ ಸಿಂಪಲ್ಲು. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಒಂದು ಸೆಕೆಂಡ್ ಬನ್ನಿ. ನೋಡಿ, ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ,
ಸೊ ನಿಮ್ಮ ಒಂದು ವೈ ಟಿ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡಿಕೊಡಿ. ವೈ ಟಿ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡಿಕೊಂಡು ಅಲ್ಲಿ ಕೆಳಗಡೆ ಅರ್ನ್ ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ನ ಮಾಡಿ. ಅದಾದಮೇಲೆ ಇಲ್ಲಿ ಶಾಪಿಂಗ್ ಅಂತ ಬರುತ್ತೆ, ಶಾಪಿಂಗ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಶಾಪಿಂಗ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಹಂಗೆ ಕೆಳಗಡೆ ಬಂದರೆ ಅಲ್ಲಿ ಅಫಿಲಿಯೇಟ್ ಬೂಸ್ಟ್ ಅಂತ ಇರುತ್ತೆ, ಅರ್ನ್ ಮೋರ್ ಆ್ಯಂಡ್ ಗ್ರೋ ಯುವರ್ ರೀಚ್ ಅಂತ. ಸೊ ಜಸ್ಟ್ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಷ್ಟೇ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಅಲ್ಲಿ ನೀವೇನು ಮಾಡಬೇಕು, ಒಂದು ಬಾಕ್ಸ್ ಇದೆ, ಐ ಅಕ್ಸೆಪ್ಟ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ, ಆ ಬಾಕ್ಸನ್ನು ನೀವು ಟಿಕ್ ಮಾಡಬೇಕು. ಸೊ ಇದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ ಒಂದು ಟರ್ನ್ ಆನ್ ಆಪ್ಷನ್ ಬಂದಿದೆ. ಸೊ ಅಲ್ಲಿ ನೀವು ಕ್ಲಿಕ್ನ ಮಾಡಬೇಕಷ್ಟೇ. ಓಕೆ, ಸೊ ಅಲ್ಲಿ ನೀವು ಕ್ಲಿಕ್ನ ಮಾಡ್ತಿದ್ದಂಗೆ ಸೊ ನಿಮಗೆ ಈ ಒಂದು ಆಪ್ಷನ್ ಏನಿದೆ ಇದು ನಿಮಗೆ ಎನೇಬಲ್ ಆಗುತ್ತೆ. ಓಕೆ ಗೈಸ್, ಸೊ ಇವಾಗ ಇದರ ಒಂದು ಬೆನಿಫಿಟ್ನ ನಾವು ನೋಡೋದಾದರೆ, ಸೊ ನೋಡಿ ಯೂಸ್ ಅಫಿಲಿಯೇಟ್ ಪಾರ್ಟ್ನರ್ಶಿಪ್ ಬೂಸ್ಟ್ ಅಂತ ಇದೆ. ಸೊ ನಾವು ಅವಾಗಲೇ ಆನ್ ಮಾಡಿದ್ವಲ್ಲ, ಇದು ಅಫಿಲಿಯೇಟ್ ಪಾರ್ಟ್ನರ್ಶಿಪ್ ಬೂಸ್ಟನ್ನೇ ನಾವು ಆನ್ ಮಾಡಿದ್ದು. ಏನಿದು ಇಲ್ಲಿ ಕೊಟ್ಟಿದ್ದಾರೆ ಅವರು, ಅಫಿಲಿಯೇಟ್ ಪಾರ್ಟ್ನರ್ಶಿಪ್ ಬೂಸ್ಟ್ ಈಸ್ ಎ ಮಾನಿಟೈಸೇಷನ್ ಫೀಚರ್ ದಟ್ ಹೆಲ್ಪ್ಸ್ ಯು ಇನ್ಕ್ರೀಸ್ ದ ರೀಚ್ ಆಫ್ ಯುವರ್ ಶಾಪಬಲ್ ಕಂಟೆಂಟ್. ಸೊ ಇದು ನಿಮ್ಗೆ ಏನು ಮಾಡುತ್ತೆ ಅಂತಂದರೆ, ಇದೊಂದು ಫೀಚರ್ ಆಯಿತಾ. ಸೊ ಇದು ಒಂದು ಮಾನಿಟೈಸೇಷನ್ ಫೀಚರ್. ಸೊ ಇದು ನಿಮಗೆ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ, ಸೊ ನಿಮ್ಮ ಒಂದು ಶಾಪಬಲ್ ಕಂಟೆಂಟ್ನ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಆಯಿತಾ. ಅದನ್ನೇ ಅವರು ಇಲ್ಲಿ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಆ್ಯಂಡ್ ಇಲ್ಲಿ ಕೆಳಗಡೆ ಅವ್ರು ಮೆನ್ಷನ್ ಮಾಡಿದ್ದಾರೆ ಬೈ ಆಪ್ಟಿಂಗ್ ಇನ್. ಓಕೆ, ಸೊ ಇಲ್ಲಿ ಅವರು ಕೊಟ್ಟಿದ್ದಾರೆ ನೋಡಿ, ಬೈ ಆಪ್ಟಿಂಗ್ ಇನ್ ಯು ಗಿವ್ ಯೂಟ್ಯೂಬ್ ಶಾಪಿಂಗ್ ಸೆಲ್ಲರ್ಸ್ ಆ್ಯಂಡ್ ಬ್ರ್ಯಾಂಡ್ಸ್ ದಟ್ ಯು ಹ್ಯಾವ್ ಟ್ಯಾಗಡ್ ಪರ್ಮಿಷನ್ ಟು ಯೂಸ್ ಯುವರ್ ವೀಡಿಯೋಸ್ ಇನ್ ದೇರ್ ಆ್ಯಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇದನ್ನು ಎನೇಬಲ್ ಮಾಡಿದ ತಕ್ಷಣ ಸೊ ನೀವು ಸೆಲ್ಲರ್ಸ್ಗೆ ಮತ್ತು ಬ್ರ್ಯಾಂಡ್ಸ್ಗೆ ಸೊ ನೀವು ಪರ್ಮಿಷನ್ ಕೊಡ್ತಾ ಇದ್ದೀರಾ ಆಯಿತಾ. ಸೊ ಪರ್ಮಿಷನ್ ಕೊಡ್ತಾ ಇದ್ದೀರಾ ಏನಕ್ಕೆ ಅಂತಂದರೆ, ಅವರ ಒಂದು ವೀಡಿಯೋ ಆ್ಯಡ್ಸ್ಗಳು ರನ್ ಮಾಡ್ತಾರೆ ನೋಡಿ, ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾರೆ ನೋಡಿ, ಅವರ ಒಂದು ವೀಡಿಯೋಗಳಿಗೆ ಸೊ ನೀವು ಪರ್ಮಿಷನ್ನ ಕೊಡ್ತಾ ಇದ್ದೀರಾ. ಸೊ ನಿಮ್ಮದು ನೀವು ಟ್ಯಾಗ್ ಮಾಡಿರುವಂಥ ಪ್ರಾಡಕ್ಟ್ಸ್ಗಳನ್ನ. ಓಕೆ, ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ದಿಸ್ ಅಲೌಸ್ ಯು ಟು ರೀಚ್ ನ್ಯೂ ಆಡಿಯನ್ಸ್ ಆ್ಯಂಡ್ ಅರ್ನ್ ಮೋರ್ ಅಫಿಲಿಯೇಟ್ ಕಮಿಷನ್ಸ್ ಥ್ರೂ ದಿಸ್ ಸೆಲ್ಲರ್ಸ್ ಆ್ಯಂಡ್ ಬ್ರ್ಯಾಂಡ್ಸ್ ಅಂತಿದೆ. ಸೊ ಅವರು ಆ್ಯಡ್ಸ್ ರನ್ ಮಾಡ್ತಾರೆ ನೋಡಿ, ಅವರು ಪ್ರಾಡಕ್ಟ್ಸ್ ಲಿಂಕ್ ಮಾಡಿರ್ತಾರೆ ನೀವು ಇದು ಮಾಡಿರೋಂಥ, ಆವಾಗ ನಿಮಗೆ ಅಡ್ವರ್ಟೈಸ್ಮೆಂಟ್ಸ್ ಹೋಗುತ್ತೆ. ಸೊ ನಿಮಗೆ ರೀಚ್ ಚೆನ್ನಾಗುತ್ತೆ, ಪ್ಲಸ್ ಅಲ್ಲಿ ಸೇಲ್ ಆಗುತ್ತೆ ನೋಡಿ, ಅದರ ರೆವೆನ್ಯೂ ನಿಮಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಈ ಒಂದು ಬೆನಿಫಿಟ್ ಬೇಕು ಅಂತಂದರೆ, ಸೊ ನೀವು ಈಗಲೇ ಈ ಕ್ಷಣದಿಂದಲೇ ನೀವು ಆಪ್ಟಿನ್ ಆಗಬೇಕು. ಆಪ್ಟಿನ್ ಅಂತಂದರೆ ಸೊ ಅದಕ್ಕೆ ಟರ್ನ್ ಆನ್ ಮಾಡ್ಕೋಬೇಕು. ಓಕೆ, ಸೊ ಹೋಗಿ ಇವಾಗಲೇ ಎಲ್ಲರೂ ಕೂಡ ಟರ್ನ್ ಆನ್ ಮಾಡ್ಕೊಳ್ಳಿ. ಸೊ ನನಗೆ ಈ ಒಂದು ಫೀಚರ್ ಬಂದ ತಕ್ಷಣವೇ ನಾನು ಆನ್ ಮಾಡಿ ಬಿಟ್ಬಿಟ್ಟಿವ್ನಿ ಆಯಿತಾ. ಇನ್ನೊಂದೇನು ಕೆಲಸ ಇಲ್ಲ ಅಷ್ಟೇ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರೋರಿಗೆ ತುಂಬ ಥ್ಯಾಂಕ್ ಯು. ಯಾಕೆಂತಂದರೆ ಪ್ರತಿ ವೀಡಿಯೋನೂ ಕೂಡ ಕೆಲವರು ನನಗೂ ಗೊತ್ತಿರೋ ವೀಡಿಯೋ ಹಾಕಿದ್ರು ಕೂಡ ನೀವು ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರ್ತೀರಾ. ಸೊ ಈ ಥರದವು ಸಡನ್ಲಿ ಬಂದವನ್ನ ಸೊ ನೀವು ಮಿಸ್ ಮಾಡ್ಕೋತಿಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆಂತಂದರೆ ನಾನಂತೂ ಯಾವುದು ಬಿಡಲ್ಲ, ಯೂಟ್ಯೂಬ್ ಬಗ್ಗೆ ಎಲ್ಲ ಬಂದರೂ ನಾನು ಅಪ್ಡೇಟ್ ಕೊಡ್ತೀನಿ. ಸೊ ಹಾಗಾಗಿ ನಿಮ್ಗೆ ಯೂಸ್ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ. ಸೊ ಈಗಲೇ ಎನೇಬಲ್ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ಜಾಸ್ತಿ ದುಡ್ಡು ಮಾಡಿ. ಸೊ ನಮ್ಮ ಚಾನಲ್ ನೋಡ್ತಾ ಇರೋರಿಗೆ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.